ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಆಯುತ ಮಲ್ಲಪ್ಪ ಜೋತಾವ. ನಮ್ಮ BL ಸಂತೋಷ್ ಅವರು ನಿಮ್ಗೆ ಗೊತ್ತದ BJPಯ ಮುಖ್ಯ ಒಬ್ಬ ಚಿಂತಕರು, RSS ಚಿಂತಕರು. RSS ಜೊತೆಗೆ ತಮ್ಮನ್ನು ತಾವು ಗುರುತಿಸ್ಕೊಂಡು ಬದುಕನ್ನು ಅದಕ್ಕೆ ಸಮರ್ಪಿಸಿಕೊಂಡಂಥವ್ರು. ಅವ್ರ ಬಗ್ಗೆ ಗೌರವ ಅದ, ಈ ಮೊದಲ ಮಾತು. ಆಮೇಲೆ ಅವರು ಒಂದು ಮಾತು ಮಾತಾಡಿದ್ದಾರೆ ಒಂದು ಫಂಕ್ಷನದಲ್ಲ. ಏನಪ್ಪ ಅಂತಂದ್ರೆ ಇತ್ತೀಚೆಗೆ ಒಂದು ಫಂಕ್ಷನ್ ಆಗ್ಯದ ಸಾಗರದಲ್ಲ. ಆ ಸಾಗರದ ಫಂಕ್ಷನ್ ಅಂದರೆ ಸಿಟಿಜನ್ ಫಾರ್ ಸೋಷಿಯಲ್ ಜಸ್ಟಿಸ್. ಇದರಲ್ಲೇ ಒಂದು ಮಾತು ಹೇಳ್ತಾರೆ, ಉಳಿದು ಮಾತು ಮಾತಾಡಿದ್ರೆ ಆ ಮಾತು ನಂತರ ನೋಡೋಣ. ಮೊದಲು ನೋಡುವಂಥದ್ದು, ಸಂವಿಧಾನ ಆಧುನಿಕ ಸ್ಮೃತಿ ಇದ್ದಂತೆ. ಸಂವಿಧಾನ ಆಧುನಿಕ ಸ್ಮೃತಿ. ಯಾವ ಸ್ಮೃತಿ ಅದು? ಮನುಸ್ಮೃತಿನ? ಇದಕ್ಕೆ ಉತ್ತರ ಹುಡುಕ್ಬೇಕಾಗ್ತದೆ. ಇಲ್ಲಾದರೂ ಅವ್ರು ಸ್ಮೃತಿಯ ಸಂಪರ್ಕವನ್ನು ಬಿಟ್ಟಿಲ್ಲ, ಮನುಸ್ಮೃತಿ ಅವ್ರ ಹೋಗಿಲ್ಲ ಅನ್ನೋದು ತೋರಿಸ್ತದೆ. ಸಂವಿಧಾನ ಮನುಸ್ಮೃತಿಯ ಪಕ್ಕಾ ವಿರೋಧಿ, ಇದರಲ್ಲಿ ಎರಡು ಮಾತಿಲ್ಲ. ಅದಕ್ಕಾಗಿ ಸುಟ್ಟಾಕಿದ್ದಾರೆ ಅಂಬೇಡ್ಕರ್ ಅವರು, ಕಟು ವಿರೋಧಿ. ಹೀಗಾಗಿ ಈಗ ಮತ್ತಂದ್ರೆ ಆಧುನಿಕ ಸ್ಮೃತಿ, ಆಧುನಿಕ ಮನುಸ್ಮೃತಿ, ಆಧುನಿಕ ಅಂಬೇಡ್ಕರ್ ಸ್ಮೃತಿ, ಆಧುನಿಕ ಸಂವಿಧಾನ ಸ್ಮೃತಿ ಅಂತ BL ಸಂತೋಷ್ ಅವರು ಕರಿತಾ ಇದ್ದಾರೆ. ಇದು ಅವರ ಮಾನಸಿಕ ಸ್ಥಿತಿಯನ್ನು ತೋರಿಸ್ತಾ ಇದೆ. ಅದನ್ನು ಅವ್ರು ಯಾವ ರೀತಿಯಾಗಿ ನೋಡ್ತಾರೆ ಅಂತೇಳಿ ಅದನ್ನು ಇವತ್ತಿದ್ದಂಥ ಒಂದು ಚಾತ್ಯಾತೀತ ಅನ್ರಿ, ಅದು ಮತ್ತೇನೋ ಅನ್ರಿ, ಅದನ್ನು ಬಿಟ್ಟು ಈಗ ನಾವು ಮತ್ತೆ ಮನುಸ್ಮೃತಿಯನ್ನು ಅಂಬೇಡ್ಕರ್ ಸ್ಮೃತಿ ಅಂತ ಮಾಡ್ತೀವಿ, ಅದು ಎಲ್ಲರಲ್ಲಿ ಇರಬೇಕು ಅನ್ನೋ ಏನೋ ಹೇಳೋರಿಗೆ ಹೊರಟಿದ್ದಾರೆ ಕಾಣ್ತದೆ. ಅವರೊಂದು ಮಾತಾಡ್ತೀನಿ ನಾನು. ಆ ಸ್ಮೃತಿಯನ್ನು ವಿರೋಧ ಮಾಡಿದವರು, ಮನುಸ್ಮೃತಿಯನ್ನು ವಿರೋಧ ಮಾಡಿದವರು ಸುಟ್ಟಾಗಿದ್ದಾರೆ. ಅಂಬೇಡ್ಕರ್ ಬಗ್ಗೆ ಇವ್ರು ಮಾತಾಡ್ತಾ ಇವತ್ತು ಅಂಬೇಡ್ಕರ್ ಬಗ್ಗೆ ಅತ್ಯಂತ ಗೌರವದ ಪದಗಳನ್ನು ಬಳಸ್ತಾ ಇದ್ದಾರೆ. ಒಂದು ಕಾಲಕ್ಕೆ ಸಂವಿಧಾನ ವಿರೋಧ ಮಾಡಿದರು, ಕಿತ್ತಾಕಕ್ಕೆ ಪ್ರಯತ್ನ ಮಾಡಿದರು, ನಮ್ಮ ರಾಷ್ಟ್ರಧ್ವಜನ ಒಪ್ಪಿರಲಿಲ್ಲ. ಇವೆಲ್ಲ ಇತಿಹಾಸ ನಡೆದ ಘಟನೆಗಳನ್ನು RSS ಮತ್ತು ಅದರ ಚಿಂತಕರಿಂದ. ಇವತ್ತು ಯಾಕೆ ಈ ಮಾತು ಮಾತಾಡಿದರು? ಆಧುನಿಕ ಸ್ಮೃತಿಯನ್ನು ಮಾಡಲಿಕ್ಕೆ ಯಾಕೆ ಹೊರಟಿದ್ದಾರೆ ಇವರು? ಆಧುನಿಕ ಸ್ಮೃತಿ ಯಾಕೆ ಮಾಡ್ಲಿಕ್ಕೆ ಹೊರಟಿದ್ದಾರೆ? ಭಗವದ್ಗೀತೆ ಜೊತೆಗೆ ಯಾಕೆ ಇಟ್ಕೊಳ್ಳಿಕ್ಕೆ ಹೊರಟಿದ್ದಾರೆ? ಭಗವದ್ಗೀತೆಯನ್ನು ಸಹಿತ ವಿರೋಧ ಮಾಡಿದ್ದಾರೆ ಅವರು, ಅಂಬೇಡ್ಕರ್ ಅವರು. ಅಲ್ಲಿಯ ಅಸಮಾನತೆ, ಯುದ್ಧದ ಬಗ್ಗೆ ನೀ ಕೆಲಸ ಮಾಡಪ್ಪ, ಕರ್ಮಣ್ಯವಾಧಿಕಾರಸ್ತೆ, ಅದರ ಪ್ರತಿಫಲ ಈಗ ಕೇಳ್ಬಿಟ್ಟು ನಂತರ ಬರ್ತದೆ ಅನ್ನುವಂಥ ಮಾತಾಗಲಿ, ಜನ್ಮಾಂತರದ ಮಾತುಗಳಲ್ಲಾಗಲಿ, ಇದನ್ನೆಲ್ಲ ವಿರೋಧಿಸಿದವರು ಅಂಬೇಡ್ಕರ್ ಅವರು. ಮೂಲಭೂತವಾಗಿ ಭಗವದ್ಗೀತೆಯನ್ನು, ಮನುಸ್ಮೃತಿಯನ್ನು ವಿರೋಧ ಮಾಡಿದಂಥ ಅಂಬೇಡ್ಕರ್. ಇವತ್ತು ಈ ಅನಿವಾರ್ಯತೆ ಯಾಕೆ ಬಂತು BJPಗೆ? ಅದರಲ್ಲೂ BL ಸಂತೋಷಂಥ ಜ್ಞಾನಿಗಳಿಗೆ. BL ಸಂತೋಷ ಸಾಮಾನ್ಯರಿಲ್ಲ, ಅವರು ಇರ್ಬೋದು ರಾಜಕೀಯ ಅವ್ರ ತಪ್ಪು ಸಣ್ಣ ಹೆಜ್ಜಿರ್ಬೋದು, ಹೊರಟಿದ್ದಾರೆ ಹೋಗ್ರಿ. ಅದು ಅಸಾಮಾನ್ಯರು, ಬುದ್ಧಿವಂತರು. ಅವ್ರು ಇವತ್ತು ಹೇಳ್ತಾರೆ ಜ್ಞಾನಿಗಳು ಏನಪ್ಪ ಅಂತಂದ್ರೆ, ಇದು ಇವತ್ತೇನಪ್ಪ ಅಂದ್ರೆ ಆಧುನಿಕ ಸ್ಮೃತಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಆಧುನಿಕ ಸ್ಮೃತಿ ಮಾಡಲಿಕ್ಕೆ ಹೊರಟಿದ್ದಾರೋ ಏನೋ ಇರಲಿ. ಇವರು ಇವತ್ತು ಒಂದಿಷ್ಟು ಮಾತುಗಳನ್ನು ಮಾತಾಡಿದ್ದಾರೆ. ಹಾಗೆ ಗಾಂಧಿ ಪರಿವಾರದ ಮೇಲೆ, ನಕಲಿ ಗಾಂಧಿಗಳ ಮೇಲೆ. ಮುಂದೆ ಕಾಲಕ್ಕೆ ಏನಪ್ಪ ಅಂತಂದ್ರೆ ಈ ನಕಲಿ ಗಾಂಧಿಗಳಿಂದ ಗಾಂಧೀಜಿ ಅವರಿಗೆ ಅಂಬೇಡ್ಕರ್ ಅವ್ರ ವ್ಯಕ್ತಿತ್ವ ಕಳಂಕ ಆಗ್ಯದ ಅಂತೇಳಿ ಮಾತಾಡಬೇಕಾಗಿದ್ದಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತು ರಾಹುಲ್ ಗಾಂಧಿ ಅವರು ಈ ಸಂವಿಧಾನ ಹಿಡ್ಕೊಂಡು ಹೊರಟನ. ಮೊನ್ನೆ ನಡೆದಂಥ ಒಂದು ಎಲೆಕ್ಷನ್, ರಾಷ್ಟ್ರಮಟ್ಟದ ಎಲೆಕ್ಷನ್, ನಿಮಗೆ ಗೊತ್ತದ, ಲೋಕಸಭಾ ಚುನಾವಣೆಯಲ್ಲಿ 400 ಪಾರ್ ಅನ್ನುತ್ತಿರುವಂಥ ನಮ್ಮ ಮೋದಿಯವ್ರನ್ನ 240 ನಿಲ್ಲಿಸಿದ್ದಾರೆ. ಇದು ಒಪ್ಪುವಂಥದ್ದು. ಈ 240 ಬಂದಾಗ ನಿಜವಾಗಿಯೂ ನಮ್ಮ BL ಸಂತೋಷ್ ಅಂತವ್ರಿಗೆ, ಇನ್ನುಳಿದವ್ರಿಗೆಲ್ಲ ಜ್ಞಾನದ ಹೌದಪ್ಪ, ಸಂವಿಧಾನ ಬಿಟ್ಟರೆ ನಮಗೆ ಇಲ್ಲಿ ಭವಿಷ್ಯ ಇಲ್ಲ ಅನ್ನುವಂಥದ್ದು. ಸಂತೋಷ ಒಳ್ಳೆ ಡೆವಲಪ್ಮೆಂಟ್. ಇವತ್ತು ರಿಸರ್ವೇಷನ್ ಒಪ್ಕೊಳ್ಳಿಕ್ಕೆ ಎತ್ತಿದ್ದಾರೆ. ಒಂದು ಕಾಲಕ್ಕೆ ರಾಷ್ಟ್ರಧ್ವಜನ ಒಪ್ಕೊಳ್ತಿರಲಿಲ್ಲ, ಭಗವಧ್ವಜ ಒಂದಂತ ಹೇಳ್ತಾ ಇದ್ರು RSS ಅಥವಾ ಸಂಘ ಪರಿವಾರದವರು. ಇವತ್ತು ತ್ರಿವರ್ಣ ಧ್ವಜ ಒಪ್ತಾ ಇದ್ದಾರೆ, ರಾಷ್ಟ್ರವಾದವನ್ನು ಒಪ್ತಾ ಇದ್ದಾರೆ, ರಾಷ್ಟ್ರ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಉಳಿದವರು ರಾಷ್ಟ್ರದ್ರೋಹಿಗಳು, ನಾವು ಅಷ್ಟು ರಾಷ್ಟ್ರ ಭಕ್ತರು ಅಂತ ಹೇಳ್ತಾ ಇದ್ದಾರೆ. ಭಾಳ ಸಂತೋಷ. ಅಟ್ಲೀಸ್ಟ್ ಈ ಹಂತಕ್ಕೆ ಬಂದರು. ರಿಸರ್ವೇಷನ್ ಒಳಗೆ ವಿರೋಧ ಇರ್ಬೋದು, ಬಟ್ ಮ್ಯಾಲೆ ನಾವು ವಿರೋಧಿಗಳಲ್ಲ ಅಂತ ಹೇಳಿ ಗೆದ್ದಿದ್ದಾರೆ ಇವತ್ತು RSS. ಬೇರೆ ಸಂತೋಷ ಅಂತ ಒಬ್ಬನ ಇದು ಆಧುನಿಕ ಸ್ಮೃತಿ ಅಂತ ಹೇಳ್ತಾ ಇದ್ದಾರೆ ಸಂವಿಧಾನವನ್ನು. ಅದರ ಸ್ಮೃತಿ ವಿರೋಧಿ ಸಂವಿಧಾನ, ಅದ್ರ ವಿರುದ್ಧನೇ ಬಂದಂಥ ಸಂವಿಧಾನ ಇರ್ಬೋದು. ಕಾಂಗ್ರೆಸ್ ತಪ್ಪು ಮಾಡಿದ್ದಾರೆ, ಇಲ್ಲಂತಲ್ಲ. ಅದು ಸರಿಯಾಗಿ ಬಳಸಿಕೊಂಡಿದ್ರೆ, ಗಾಂಧಿ ವಿಚಾರಗಳು ಸರಿಯಾಗಿ ಆ ಆಧಾರದಲ್ಲಿ ದೇಶ ಕಟ್ಟಿದ್ರೆ, ಆ ಆಧಾರ ಡಿಸೆಂಟ್ರಲೈಸ್ ಗೌರ್ಮೆಂಟ್ ಮಾಡಿ, ಆ ಗಾಂಧೀಜಿಯ ನೆಲಗಟ್ಟಿನಲ್ಲೇ ಮತ್ತು ಅಂಬೇಡ್ಕರ್ ನೆಲಗಟ್ಟಿನಲ್ಲೇ ಇಡೀ ದೇಶ ರಚನೆ ಮಾಡಿದರೆ, ಟ್ಯಾಕ್ಟ್ ಪ್ರಿನ್ಸಿಪಲ್ಸ್ದಾಗಿನೂ ಅನೇಕ ವಿಷಯಗಳನ್ನು, ಎಲ್ಲರಿಗೂ ನೀರು, ಎಲ್ಲರಿಗೂ ವಿದ್ಯೆ, ಎಲ್ಲರಿಗೂ ಫ್ರೀ ಎಜುಕೇಷನ್ ಜೊತೆಗೆ ಫ್ರೀ ಆರೋಗ್ಯ, ಇವೆಲ್ಲ ಅವತ್ತು ಮಾಡಿಬಿಟ್ಟಿದ್ರಪ್ಪ ಅಂತಂದ್ರೆ ಇವತ್ತು ಕಾಂಗ್ರೆಸ್ನ ಸೋಲಿಸೋರು ಯಾರು ಇರ್ತಿರಲಿಲ್ಲ. ಕಾಂಗ್ರೆಸ್ ಸ್ವಯಂ ಕೃತಾಪರಾಧದಿಂದ ಇವತ್ತು
ವಿರೋಧ ಪಕ್ಷ ಕೊಡ್ತದೆ ಅಂದ್ರೆ ಅಷ್ಟು ಸತ್ಯದ. ಆ ಹೊಳೆ ಟೀಕೆ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಹೌದು, ಇವತ್ತು ನಗರ ನಕ್ಸಲೈಟ್ಸ್ ಇವರು ಅಂತ ಕರಿತಾ ಇದ್ದಾರೆ ಇವರನ್ನು. ಅದು ತಪ್ಪುಗಳನ್ನ ಮಾಡಿದರು ಅಂತೇಳಿ, ಅದು ಕಮ್ಯುನಿಸ್ಟ್ನವ್ರು ಅಷ್ಟೊಂದು ಸಿಟ್ಟು ಇವರಿಗೆ. ಅವರು ನಗರ ನಕ್ಸಲರು ಅಂತೇಳಿ ಅಗದಿ ಮೆತ್ತಗೆ ಮಾತಾಡ್ತಾರೆ. ಅವ್ರ ಉದ್ದೇಶ ಏನಪ್ಪ ಅಂದ್ರೆ ಈ ವಿಚಾರವಾದಿಗಳನ್ನು ಸ್ನಬ್ ಮಾಡಬೇಕಪ್ಪ ಅನ್ನುವಂಥ ವಿಚಾರ. ಹೀಗಾಗಿ ಅವರು ಇವತ್ತು ಸಂವಿಧಾನ ಬಗ್ಗೆ ಮಾತಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಸಂವಿಧಾನದ ನಮ್ಮ ಏನಪ್ಪ ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ ನಮ್ಮನ್ನು BJP ಮತ್ತು ಸಂವಿಧಾನದ ಬಗ್ಗೆ. ಅದು ನಾವು ಸಂವಿಧಾನ ವಿರೋಧಿಗಳಲ್ಲ, ಅದೆಲ್ಲ ಅನಗತ್ಯವಾಗಿ ನಮ್ಮನ್ನು ಹೆಸರು ಕೆಡಿಸ್ತಾ ಇದ್ದಾರೆ ಅಂತೇಳಿ ಸಂತೋಷ್ ಅವರು ಹೇಳ್ತಾ ಇದ್ದಾರೆ. BL ಸಂತೋಷ್ ಅವರು ಹೇಳ್ತಾ ಇದ್ದಾರೆ. ಕಳೆದೊಂದು ದಶಕದಿಂದ ಅಂಬೇಡ್ಕರ್ ಹಾಗೂ ಸಂವಿಧಾನ ಮುಂದಿಟ್ಟುಕೊಂಡು ದೊಡ್ಡ ಪ್ರಮಾಣದಲ್ಲಿ ವಿವಾದ ಸೃಷ್ಟಿಸುವ ಕೆಲಸ ಕಾಂಗ್ರೆಸ್ ಕೃಪಾಪೋಷಣೆ ಅರ್ಬನ್ ನಕ್ಸಲ್ ವರ್ಗ ದೇಶದಲ್ಲಿ ನಿರಂತರವಾಗಿ ಮಾಡುತ್ತಿದೆ ಅಂತ ಟೀಕೆ ಮಾಡಿದ್ದಾರೆ. ನಿರಂತರವಾಗಿ ನಮ್ಮ ಹೆಸರು ಗಳಿಸ್ತಾ ಇದ್ದಾರೆ ಅಂತ. ಆದರೆ ಈ ಇತಿಹಾಸ ಸತ್ಯಕ್ಕೆ ಉತ್ತರ ಕೊಟ್ಟರಲ್ರಿ. ಹೌದು, ಎಲೆಕ್ಷನ್ ಸೋಲಿಸಿರ್ಬೋದು, ಯಾರನ್ನ ಅಂಬೇಡ್ಕರ್ ಅವರನ್ನ ವೈಚಾರಿಕವಾಗಿ ನಡೆದ್ರೆ ಓದಿಲ್ಲ ಚಿಕ್ಕಾಟಿಲ್ಲ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಅವರು ತಪ್ಪುಗಳಾಗಿದ್ದಾವೆ. ಆ ತಪ್ಪಿಗಾಗಿ ಇವತ್ತು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಅವರು. ಅಟ್ಲೀಸ್ಟ್ ನಿಮಗೆ ಈಗ ಜ್ಞಾನೋದಯ ಆಗಿದಲ್ಲ, ಹೌದು ಅವ್ರು ತಪ್ಪು ಮಾಡಿದರು, ನಮ್ಮದು ಈಗ ನಿಮಗೆ ಜ್ಞಾನೋದಯ 240 ಮಾತ್ರ ಕೆಳಗೆ ಇಳಿಬಾರ್ದು. ಹಿಂದುತ್ವ ಕಾರಣಗಳಿದೆಲ್ಲ ನೋಡಿದ್ರಿ, ಏನೆಲ್ಲ ಮಾಡಿದ್ರಿ, ಇದಕ್ಕೆಂದು ಮಾಡಿದ್ರಿ ಪ್ರಯತ್ನ ಮಾಡಿಲ್ಲ ಅಂತಲ್ಲ. ರಿಸರ್ವೇಷನ್ ವಿರೋಧ ಮಾಡಿದ್ರಿ, ಈಗ ನಂತರ ಅದನ್ನು ಒಪ್ಕೊಳ್ಳಿಕ್ಕೆ ಗೆದ್ದಿದ್ರಿ, ಭಾಳ ಸಂತೋಷ, ಒಳ್ಳೆ ಡೆವಲಪ್ಮೆಂಟ್ ಆಗಿ ಹಿಂಗೆ ಹೋಗ್ರಿ. ಆದರೆ ಇದೇ ಕಾಲಕ್ಕೆ ಅದು ನಿಜವಾಗಿಯೂ ಒಳಗಿಂದ ಬರಲ್ಲ. ನಮ್ಮ ಉದ್ದೇಶ ಒಂದ ಆಧುನಿಕ ಸ್ಮೃತಿ ಬೇಕಾಗಿಲ್ಲ ನಮಗೆ. ಅದು ಸಂವಿಧಾನ ಇರಲಿ, ಅದು ಆಧುನಿಕ ಅದ, ಇವತ್ತು ನಾಳೆ ನಾಡೋದು ಆಧುನಿಕರ ಅದು. ಅಲ್ಲೇ ಸೈಂಟಿಫಿಕ್ ಟೆಂಪರ್ ಅದ, ವಿಚಾರವಾದ ರೀ, ಒಳ್ಳೆ ವಿಚಾರಗಳಿದ್ದಾವೆ. ಮೂಢನಂಬಿಕೆಗಳನ್ನ ದೂರ ಓಡಿಸ್ಬೇಕಂತದ, ವಾಕ್ ಸ್ವಾತಂತ್ರ್ಯ ಅದ, ಮಾತಾಡೋ ಹಕ್ಕು ಅದಾವ, ಎಲ್ಲ ರೀತಿ ಬೆಳೆಯುವ ಅವಕಾಶಗಳು ಇಡೀ ಸಂವಿಧಾನದಲ್ಲಿ ಇದ್ದಾವೆ. ಮೇಲೆ ಕೀಳು ಅನ್ನೋದು ಇದಿಲ್ಲ. ಇವೆಲ್ಲ ಈ ಸಂವಿಧಾನ ಮುಂದುವರಿದು ಆಧುನಿಕ ಅದ. ಸಂವಿಧಾನಕ್ಕೆ ಏನು ಆಧುನಿಕತೆ ಅವಶ್ಯಕತೆ ಇಲ್ಲ, ಅದಕ್ಕೆ ಸ್ಮೃತಿನ ತಂದು ಜೋಡಿಸೋ ಅವಶ್ಯಕತೆ ಇಲ್ಲ. ಸ್ಮೃತಿ ಮುಗಿದೋದು. ಸ್ಮೃತಿ ಒಳಗೆ ನಿಮ್ಗೆ ಹೆಂಗೆ ಬೇಕು ಹಂಗೆ ಆಳಿತು ಮುಗಿದೋದು. ಪುರುಷ ಪ್ರಧಾನ ಸಮಾಜ ರಚನೆ ಆಗಿ, ಜಾತಿ ಪ್ರಧಾನ ದೇಶ ರಚನೆ ಆಗಿ, ಹಿಂದುತ್ವದ ನೆಲೆಯಲ್ಲಿ ದೇಶ ರಚನೆ ಆಗಿ, ಆ ಹಿಂದುತ್ವದಿಂದ ಇವತ್ತು ಇಡೀ ದೇಶವನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದು ಗೊತ್ತಾಗಿಲ್ಲ. ರಾಹುಲ್ ಗಾಂಧಿ ಇಂಥವ್ರು ಕೈಯಾಗಿ ಸಂವಿಧಾನ ಹಿಡ್ಕೊಂಡು ಹೊರಟುಬಿಟ್ರು ಲಾಸ್ಟ್ ಎಲೆಕ್ಷನ್ದಲ್ಲಿ. ಹೌದು, ಅವರು ಭಕ್ತರದಾರಪ್ಪ, ಸಂವಿಧಾನ ಪಾಲಿಸ್ತಾರಂತೇನಿಲ್ಲ, ಅವ್ರನ್ನ ತಪ್ಪುಗಳು ಆಗ್ತಾ ಇರ್ತಾವೆ. ಈಗ ನೋಡಿರಿ, ಇಲ್ಲೇ ಕರ್ನಾಟಕದಲ್ಲೇ ಲಾಸ್ಟ್ ಇಯರ್ ನಮ್ಮ ರೈತರು ದೆಹಲಿ ಸುತ್ತಮುತ್ತ 3 ಕಾಲೆ ಕಾನೂನುಗಳ ವಿರುದ್ಧ ಹೋರಾಟ ಮಾಡಿದರು. ಕಡೆಗೆ ಬಂದು ಮೋದಿಯವರು ಒಂದು 700-700 ಜನ ರೈತರ ತಿರ್ಗೋಳ ಮೇಲೆ ಏನಪ್ಪಲ್ಲ ಹಿಂದೆ ತಕ್ಕೊಳಕತ್ತೀನಿ ಅಂತ ಅಂದ್ರು ಅವರು. ಇವತ್ತಿನ ಕರ್ನಾಟಕದಲ್ಲಿ ಕಾಲೆ ಕಾನೂನು ತೆಗಿತಾ ಇಲ್ಲ ನಮ್ಮ ಸಿದ್ದರಾಮಯ್ಯ ಸರ್ಕಾರ, ತೆಗಿತಾ ಇಲ್ಲ. ಅಷ್ಟೇ ಅಲ್ಲ, ಮತ್ತಿನ ಪ್ರೈವೇಟ್ದವ್ರು ಕೊಡೋ ವಿಚಾರದಲ್ಲಿ ವಿಚಾರ ಮಾಡ್ತಾ ಇದ್ದಾರೆ ವಿನಃ ಅವರು ಏನಪ್ಪ ಅಂಬೇಡ್ಕರ್ ಗಾಂಧಿ ಭಕ್ತರನ್ನಲ್ಲ. ಅದು ಒಪ್ಕೊಳ್ಳೋದನ್ನು. ಆದರೆ ಅನಗತ್ಯವಾಗಿ ಕಾಂಗ್ರೆಸ್ಸನ್ನು ಟೀಕಾ ಮಾಡೋಕ್ಕಿಂತಲೂ ಇವತ್ತು ಅಂತರಂಗದಿಂದ ಈ ಒಂದು ಸಂವಿಧಾನ ಬಗ್ಗೆ ಪ್ರೀತಿ ವಿಶ್ವಾಸ ಬೆಳೆದ್ರೆ ಭಾಳ ಒಳ್ಳೇದಿಲ್ಲ ಅಂತಲ್ಲ. ಆದರೂ ಬದಲಾಗ್ತಾ ಇದ್ದಾರೆ RSS ಅವರು. ಇದನ್ನು ಮತ್ತಷ್ಟು ವಿಚಾರ ಮಾಡಿ ಅನ್ನುವಂಥದ್ದು. ಯಾಕಂತಂದ್ರೆ ಇಲ್ಲಿ ಭಗವದ್ಗೀತೆ ಮನುಸ್ಮೃತಿ ಮುಗಿದೋದು ಅಧ್ಯಾಯಗಳೆಲ್ಲ ಅವ್ರನ್ನ ಹಿಡಿಬಾರ್ದು ಅದು ಚರ್ಚೆ ಬಿಟ್ಬಿಡಿ. ಚರ್ಚೆ ಮಾಡೋದು, ಕಮ್ಯುನಿಸ್ಟ್ ಜೊತೆ ಟೀಕಾ ಮಾಡೋದು ಬೇಡ. ಆಯಿತು, ಒಂದು ಕಾಲಕ್ಕೆ ಅದು ನಂಬಿಕೆಗಳಾಗಿದ್ದು ಇವತ್ತು ಬದಲಾಗ್ತಾ ಇದೆ. ಆಧುನಿಕತೆ ಎಲ್ಲ ನಮ್ಮ ಸಂವಿಧಾನ ನಮ್ಮ ಮುಂದದ. ಆ ಸಂವಿಧಾನ ನೀವು ರಕ್ಷಣೆ ಮಾಡ್ಕೊಂಡು ಹೋದ್ರೆ ಸಾಕಾಗ್ಯದ. ಜೊತೆಗೆ ಅದರಲ್ಲಿ ಏನು ಹೇಳಿದ್ರೆ ಅಷ್ಟು ಮಾಡಿದ್ರೆ ಸಾಕು. ನಮ್ಮ BJPಗರು ಕಾಂಗ್ರೆಸ್ಸಿಗೆ ಎಲ್ಲದ ಕಾರಣ ಕಾಂಗ್ರೆಸ್ಸಿಗರು ಹೇಳೋದನ್ನು ಬಿಡಲಿ. ಏನಾದರೂ ಮುಗಿದು ಹೋಗೋದು 10 ವರ್ಷ ಆಗಿ 11ನೇ ವರ್ಷ ನೀವೇನು ಮಾಡಿದಿರಿ ಸಾಧನೆಗಳನ್ನು ಅನ್ನೋದು ಆತ್ಮವಿಮರ್ಶೆ ಮಾಡ್ಕೊಳ್ಳುವಂಥ ಸಮಯ ಇದು. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡೋದನ್ನು ಕೊಟ್ಟರೆ, 15 ಲಕ್ಷ ಬಡವ್ರಿಗೆ ಹಾಕ್ತಾನಂದ್ರೆ ಹಾಕಿದ್ರೆ, ಎಷ್ಟು ಡೆವಲಪ್ ಮಾಡಿದ್ರಿ, ಗಂಗಾನ ಸ್ವಚ್ಛ ಮಾಡಿದ್ರೆ, ಮೈ ಆಯಾತ ಗಂಗಾ ಕಿಲಿ ಅಂತ ಹೇಳಿದರು, ಗಂಗಾ ಮಾತನ ಸ್ವಚ್ಛ ಅಂತ ಹೇಳಿದರು. ಆರಿಸಿ ಬಂದರು, ಇವತ್ತಿಗೂ ಗಂಗಾ ಮಾತ ಸ್ವಚ್ಛ ಆಗಲಿಲ್ಲ. ಎಷ್ಟು ಫೇಲ್ಯೂರ್ಗಳು, 100 ಸ್ಮಾರ್ಟ್ ಸಿಟಿ ಆಗಲಿಲ್ಲ. ಎಷ್ಟು ಬೇಕ್ರಿ, ಬರೀ ಘೋಷಣೆ ಮಾಡಿದ್ದ. ಈ ದಿಸೆಯಲ್ಲಿ ನಮ್ಮ BL ಸಂತೋಷ ವಿಚಾರ ಮಾಡಬೇಕಾಗಿದೆ. ಜೊತೆಗೆ ಕರ್ನಾಟಕದಲ್ಲೇ BJP ಬೆಳಿಬೇಕಾಗಿದ್ರೆ ಯಡಿಯೂರಪ್ಪನ ಉಳಿಸ್ಕೋಬೇಕಾಗಿದೆ. ನನಗಂತ ಯಾರನ್ನೋ ಯಡಿಯೂರಪ್ಪನವ್ರು ಬಿಟ್ಟು ಯಡಿಯೂರಪ್ಪನ ಮೂಲ ಗುಂಪು ಮಾಡಿದ್ರೆ BJP ಮೂಲ ಗುಂಪು ಆಗ್ತಿದೆ ಅನ್ನೋದನ್ನು ತಿಳಿಲಾರಸ ದಡ್ಡ ನೀವನ್ನಲ್ಲ. ಆದರೆ ಯಾಕೆ ಮಾಡ್ತಾ ಇದ್ದರೂ ಅದು ನಿಮ್ಗೆ ಬಿಟ್ಟಂಥ ವಿಷಯ. ಈ ಒಂದು BL ಸಂತೋಷ ಇವತ್ತು ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ಈ ಮಾತನ್ನು ಮಾತಾಡಿ ಅದನ್ನು ನಕಲಿ ಗಾಂಧಿಗಳು ಅದು ಟೀಕಾ ಮಾಡಿದ್ರೆ ಮಾಡಲಿ, ವಿರೋಧ ಪಕ್ಷದವ್ರು ಮಾಡಲೇಬೇಕಾಗಿದ್ದು. ಆದರೆ ಈಗೇನು ನೀವು ಮಾತಾಡಿದ್ರಿ, ಇದು ಅಂತರಂಗದಿಂದ ಬಂದ್ರೆ ಇನ್ನೂ ಡೆವಲಪ್ಮೆಂಟ್ ಭಾಳ ಆಗ್ತದೆ. ಮತ್ತು ಇಲ್ಲಿ ಅನಿವಾರ್ಯ ಇದ್ದಾವೆ. ಮತ್ತು ಎಲ್ಲರಿಗೂ ಉದ್ಯೋಗ ಸಿಗುವಂಥ ವ್ಯವಸ್ಥೆ ಬರಲಿ, ಬಡತನ ಹೋಗಲಿ, ಬೆಲೆ ಇಳಿಲಿ, ಇದ್ರ ಬಗ್ಗೆ ನೀವು ನಿಮ್ಮ ಮೋದಿಯವ್ರ ಜೊತೆಗೆ ಚರ್ಚೆ ಮಾಡಿ ಆ ದಿಶೆಯಲ್ಲಿ ಹೊಸ ಒಂದು ಏನು ಎಲ್ಲರಿಗೂ ಉದ್ಯೋಗ ಸಿಗುವಂಥ ವ್ಯವಸ್ಥೆ ಮಾಡ್ತೀರಾ ಅಂತ ಕೇಳ್ತಾ, ಆ ನಕಲಿ ಗಾಂಧಿಗಳು ಬಿಟ್ಟು ನೀವು ಚರ್ಚೆ ಮಾಡೋದು ಹೋಗಿ. ಹಾಗೆ ಆದರೆ ನಕಲಿ ಗಾಂಧಿಗಳು ಇವತ್ತು ಬೆಳೀತಾ ಇದ್ದಾರೆ ಸಂವಿಧಾನದಿಂದ ಅನ್ನೋದು ಅಷ್ಟು ಸತ್ಯದ. ಯಾಕೆಂದರೆ ಮೊದಲಿನ ಕಾಂಗ್ರೆಸ್ ಇವತ್ತಿಲ್ಲ, ಇವತ್ತಿನ ಕಾಂಗ್ರೆಸ್ ಬದಲಾಗ್ತಾ ಇದೆ.
ಹಾಗೆ ನೀವು ಬದಲಾಗ್ತಾ ಇದ್ದೀರಿ, ಅದೊಂದು ಸಂತೋಷ. ಇನ್ನಷ್ಟು ಬದಲಾಗ್ರಿ, ಎಲ್ಲರಿಗೂ ಉದ್ಯೋಗ ಸಿಗುವಂತ ಅಂತ ಹೇಳ್ತಾ ನನಗೆ ರಚಿತ ಕೆಲವು ಮಾತುಗಳು ಮಾತಾಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.